ಬೆಂಗಳೂರು ಫಸ್ಟ್ಗೆ ಸ್ವಾಗತ. ನಾನು ಶ್ವೇತಾ. ಈಗ ಹೆಡ್ಲೈನ್ಸ್. ಗ್ರಾಹಕರಂತೆ ಬಂದ್ರು, ಮಾಲೀಕನ ಥಳಿಸಿ ದರೋಡೆ ಮಾಡಿದ್ರು. ಸಿಸಿಟಿವಿ ಕ್ಯಾಮೆರಾದಲ್ಲಿ ದುಷ್ಕರ್ಮಿಗಳ ಕರಾಮತ್ತು ಸೆರೆ. ವೇಶ್ಯಾವಾಟಿಕೆ ಆರೋಪ, ಪವನ್ ಪ್ಯಾರಡೈಸ್ ಲಾಡ್ಜ್ ಮೇಲೆ ರೇಡ್, ಸೆರೆ ಸಿಕ್ಕ ಯುವತಿಯರ ವಿಚಾರಣೆ. ಕಸ ಡಂಪ್ ಮಾಡೋಕೆ ಬಿಲ್ಕುಲ್ ಬಿಡೋಲ್ಲ, ರಾತ್ರಿ ಇಡೀ ಕಾದು ಲಾರಿಗಳನ್ನ ತಡೆದ ಮಂಡೂರು ಜನ. ಬೆಂಗಳೂರು ಮತ್ತಷ್ಟು ಕೊಳೆಯೋದು ಖಾಯಂ. ಎನ್ಸಿಸಿ ಕೆಡೆಟ್ಗಳ ಆಕರ್ಷಕ ಪಥಸಂಚಲನ, ಏರೋ ಮಾಡೆಲ್ಗಳ ಭರ್ಜರಿ ಪ್ರದರ್ಶನ. ಜಕ್ಕೂರು ಏರ್ಫೀಲ್ಡ್ನಲ್ಲಿ ವಾಯುಸೇನೆಯ ಜಬರ್ದಸ್ತ್ ಕ್ಯಾಂಪ್. ನಾಳೆ ತೆರೆಗೆ ಬರ್ತಿದ್ದಾನೆ 420. ಗೋಲ್ಡನ್ ಸ್ಟಾರ್ಗೆ ನಾಯಕಿಯಾಗಿ ಪ್ರಣೀತಾ, ಗೋಕುಲ ಕೃಷ್ಣನಾಗಿ ಪ್ರಜ್ವಲ್ ದೇವರಾಜ್ ಎಂಟ್ರಿ. ಬೆಂಗಳೂರಿಗರೇ ಎಚ್ಚರ, ಅದರಲ್ಲೂ ಅಪಾರ್ಟ್ಮೆಂಟ್ನಲ್ಲಿ ಆಗಂತುಕರಿದ್ದಾರೆ ಕಟ್ಟೆಚ್ಚರ. ಯಾಕಂದ್ರೆ ಇತ್ತೀಚೆಗೆ ಅಪಾರ್ಟ್ಮೆಂಟ್ಗಳನ್ನ ಟಾರ್ಗೆಟ್ ಮಾಡ್ಕೊಳ್ತಾ ಇರೋ ಖದೀಮರು ಕೈಚಳಕ ತೋರಿಸೋದಕ್ಕೆ ಆರಂಭಿಸಿದ್ದಾರೆ. ಅಪಾರ್ಟ್ಮೆಂಟ್ನಲ್ಲಿ ಆಗುಂತಕ, ಚಾಕು ತೋರಿಸಿದ ಒಡವೆ ಒಯ್ದ. ಬೆಂಗಳೂರಿಗರೇ ಎಚ್ಚರ, ಕಟ್ಟೆಚ್ಚರ. ಇದು ಮಲ್ಲೇಶ್ವರಂನಲ್ಲಿರೋ ಹುಲಿಗಾದ್ರಿ ಅಪಾರ್ಟ್ಮೆಂಟ್. ಕಳೆದ ರಾತ್ರಿ ಇಲ್ಲಿ ಖದೀಮನೊಬ್ಬ ಕೈಚಳಕ ತೋರಿದ್ದಾನೆ. ಒಂಟಿಯಾಗಿ ವಾಸವಿದ್ದ 70 ವರ್ಷದ ರಮಾ ನಾಗರಾಜ್ ಎಂಬುವರ ಬೆಡ್ರೂಮ್ ಕಿಟಕಿಗೆ ಕೈ ಹಾಕಿದ ಖದೀಮ ಅಲ್ಲಿಂದ ರೂಮಿನ ಡೋರ್ ಲಾಕ್ ತೆಗೆದಿದ್ದಾನೆ. ಬಳಿಕ ಒಳಗೆ ನುಗ್ಗಿ ಅಡುಗೆ ಮನೆಯಲ್ಲಿದ್ದ ಚಾಕು ತೆಗೆದುಕೊಂಡು ಹೆದರಿಸಿದ್ದಾನೆ. ಮುಂದಿನದ್ದೆಲ್ಲ ದೋಚುವ ಸರದಿ. ರಮಾ ನಾಗರಾಜ್ರ ಮೈಮೇಲಿದ್ದ ಚೈನ್, ಬೀರುವಿನಲ್ಲಿದ್ದ 10 ಬಳೆ ಹಾಗೂ 2,000 ರೂಪಾಯಿ ಹಣ ದೋಚಿ ಎಸ್ಕೇಪ್ ಆಗಿದ್ದಾನೆ. ಪ್ರಕರಣ ದಾಖಲಿಸಿಕೊಂಡ ಮಲ್ಲೇಶ್ವರಂ ಪೊಲೀಸರು ಅಪಾರ್ಟ್ಮೆಂಟ್ ಅನ್ನ ಪರಿಶೀಲನೆ ನಡೆಸಿದರು. ಒಟ್ಟಾರೆ ಬೆಂಗಳೂರಿನಲ್ಲಿ ಅಪಾರ್ಟ್ಮೆಂಟ್ಗಳು ಪದೇ ಪದೇ ಟಾರ್ಗೆಟ್ ಆಗ್ತಾ ಇರುವುದನ್ನ ನೋಡಿದ್ರೆ ಇಲ್ಲಿ ವಾಸಿಸೋ ಜನರು ಸ್ವಲ್ಪ ಹುಷಾರಾಗಿರುವುದು ಒಳ್ಳೆಯದು. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಸುರೇಶ್ ಜೊತೆ ಅಶ್ವಥ್ SN, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್. ಕಿರುತೆರೆ ನಟಿ ಹೇಮಶ್ರೀ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ಸುರೇಂದ್ರ ಬಾಬುವಿನ ಪೊಲೀಸ್ ಕಸ್ಟಡಿ ಅವಧಿ ನಾಳೆಗೆ ಮುಗಿಲಿದೆ. ಪ್ರಕರಣದ ಪ್ರಮುಖ ಸಾಕ್ಷಿಯಾದ ಕಾರು ಚಾಲಕ ಸತೀಶ್ ಪರಾರಿಯಾಗಿದ್ದು, ಆತನ ಹೇಳಿಕೆ ಪ್ರಕರಣದಲ್ಲಿ ಮಹತ್ವದ್ದಾಗಿದೆ. ಜೊತೆಗೆ ವಿಧಿವಿಜ್ಞಾನ ಪ್ರಯೋಗಾಲಯದ ವರದಿ ಮತ್ತು ಪ್ಯಾಥಾಲಜಿ ವಿಭಾಗದ ರಿಪೋರ್ಟ್ ಪೊಲೀಸರ ಕೈ ಸೇರದಿರೋದ್ರಿಂದ ಸುರೇಂದ್ರ ಬಾಬುವನ್ನ ಮತ್ತಷ್ಟು ದಿನಗಳ ಕಾಲ ಕಸ್ಟಡಿಗೆ ಕೇಳೋ ಸಾಧ್ಯತೆ ದಟ್ಟವಾಗಿದೆ. ಕಸ್ಟಡಿಯಲ್ಲಿರೋ ಬಾಬುವಿಗೆ ಗಂಟಲು ನೋವು ಕಾಣಿಸಿಕೊಂಡಿದ್ದು 3 ಬಾರಿ ವೈದ್ಯರ ಬಳಿ ಚಿಕಿತ್ಸೆ ಕೊಡಿಸಲಾಗಿದೆ. ಇಂದು ಬಾಬುವನ್ನ ಯಲಹಂಕ ಆಸ್ಪತ್ರೆಯ ವೈದ್ಯರ ಬಳಿ ಕರೆದೊಯ್ತಾ ಇದ್ದಾಗ ಸುವರ್ಣ ನ್ಯೂಸ್ ಕ್ಯಾಮೆರಾ ಕಂಡ ಬಾಬು ಮುಖ ಮುಚ್ಚಿಕೊಂಡು ಸ್ಟೇಷನ್ ಒಳಗೆ ವಾಪಸ್ ಹೋದ. ಪ್ರಕರಣದ ಬಳಿಕ ಮೊದಲ ಬಾರಿಗೆ ಕ್ಯಾಮೆರಾಗೆ ಸೆರೆ ಸಿಕ್ಕಿರೋ ಸುರೇಂದ್ರ ಬಾಬುವಿನ ಎಕ್ಸ್ಕ್ಲೂಸಿವ್ ದೃಶ್ಯಗಳು ಇಲ್ಲಿವೆ ನೋಡಿ. ವೇಶ್ಯಾವಾಟಿಕೆ ನಡೀತಾ ಇದ್ದ ಲಾಡ್ಜ್ ಒಂದರ ಮೇಲೆ NGO ಸಂಘ ಸಂಸ್ಥೆ ಹಾಗೂ ಪೊಲೀಸರು ದಾಳಿ ಮಾಡಿದ್ದಾರೆ. ಬೆಂಗಳೂರಿನ ಕಾಟನ್ಪೇಟೆಯ ಮುಖ್ಯ ರಸ್ತೆಯಲ್ಲಿರೋ ಪವನ್ ಪ್ಯಾರಡೈಸ್ ಲಾಡ್ಜ್ನಲ್ಲಿ ಮಧ್ಯಾಹ್ನ 3 ಗಂಟೆ ಸಮಯದಲ್ಲಿ ಜಸ್ಟಿಸ್ ಎಂಬ NGO ಹಾಗೂ ಕಾಟನ್ಪೇಟೆ ಪೊಲೀಸರು ಜಂಟಿ ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ. ಇದೇ ವೇಳೆ ಲಾಡ್ಜ್ನ ಮಾಲೀಕರು ಹಾಗೂ 9 ಜನ ಯುವತಿಯರನ್ನ ವಿಚಾರಣೆ ನಡೆಸ್ತಾ ಇದ್ದಾರೆ. ಕಾಟನ್ಪೇಟೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ವಿಚಾರಣೆ ನಡೆಸಿದ್ದಾರೆ.
ಮೊಬೈಲ್ ಅಂಗಡಿ ಮಾಲೀಕನ ಮೇಲೆ ಮನಬಂದಂತೆ ಹಲ್ಲೆ ನಡೆಸಿ ನಗದು ಮೊಬೈಲ್ ದೋಚಿ ಪರಾರಿಯಾದ ಘಟನೆ ಬೆಂಗಳೂರಿನ ತಿಗಳರಪಾಳ್ಯದಲ್ಲಿ ನಡೆದಿದೆ. ಆದರೆ ದುಷ್ಕರ್ಮಿಗಳ ರಂಪಾಟ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಘಟನೆ ಕುರಿತು ಬ್ಯಾಡಹಳ್ಳಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹೀಗೆ ತಲೆಗೆ ಬ್ಯಾಂಡೇಜ್ ಹಾಕಿಸಿಕೊಂಡಿರೋ ಈತನ ಹೆಸರು ಮಂಜು. ನಿನ್ನೆ ಸಂಜೆ ಪೀಣ್ಯದ ತಿಗಳರಪಾಳ್ಯ ಮುಖ್ಯ ರಸ್ತೆಯಲ್ಲಿರೋ ಈತನ ಮೊಬೈಲ್ ಅಂಗಡಿಗೆ ದಾಳಿ ಇಟ್ಟ ದರೋಡೆಕೋರರು ಈತನ ಮೇಲೆ ಮನ ಬಂದಂತೆ ಹಲ್ಲೆ ನಡೆಸಿದ್ದಾರೆ. ಸಂಜೆ ಸುಮಾರು 4 ಗಂಟೆಗೆ ಟೋಪಿ ಧರಿಸಿದ ವ್ಯಕ್ತಿ ಕರೆನ್ಸಿ ಹಾಕೋ ನೆಪದಲ್ಲಿ ಅಂಗಡಿಗೆ ಬಂದಿದ್ದಾನೆ. ನಂತರ ಇದ್ದಕ್ಕಿದ್ದಂತೆ ಮಂಜು ಮೇಲೆ ದಾಳಿ ಮಾಡಿದ್ದಾನೆ. ತದನಂತರ ಇನ್ನಿಬ್ಬರು ಅಂಗಡಿಯೊಳಕ್ಕೆ ನುಗ್ಗಿ ಅಂಗಡಿ ಗಾಜುಗಳನ್ನು ಪುಡಿಗೈದಿದ್ದಾರೆ. ಮಂಜು ಮೇಲೆ ಮನಸ್ಸೋ ಇಚ್ಛೆ ಹಲ್ಲೆ ನಡೆಸಿ ಅಂಗಡಿಯಲ್ಲಿದ್ದ ಸುಮಾರು 50,000 ನಗದು ಹಾಗೂ 2 ಮೊಬೈಲ್ಗಳನ್ನು ದೋಚಿ ಪರಾರಿಯಾಗಿದ್ದಾರೆ. ರವಿ ಎಂಬಾತ ಈ ದಾಳಿ ನಡೆಸಿದ್ದಾನೆ ಅನ್ನೋದು ಮಾಲೀಕನ ಆರೋಪ. ಅಂಗಡಿ ತೆಗೆದು ಒಂದು 10 ನಿಮಿಷ ವ್ಯಾಪಾರ ಮಾಡಿದ್ಮೇಲೆ ಅವರು ರವಿ ಅನ್ನೋರು ಒಬ್ಬ ಮಗ ಬಂದ್ಬಿಟ್ಟು ನಮ್ಮ ಡ್ಯಾಡಿ ಕರೀತಾರೆ, ಬಾರಣ ಅಂತ 2 ಸಲ ಬಂದಿದ್ದ. ನಾನು ಕೆಲಸ ಐತೆ ಆಮೇಲೆ ಬರ್ತೀನಿ ಹೋಗುವಂದೆ. ಆಮೇಲೆ ಬಂದಮೇಲೆ ಅವನೇ ಬಂದ್ಬಿಟ್ಟು ಅಂಗಡಿ ಹತ್ರ ಈ ಬೋಳಿ ಮಗ ಎಷ್ಟು ಸಲ ನಾ ಕರೆಯೋದು ತುರಾಂಕರನ ಹಿಂಗೆ ನೋಡ ಇನ್ನು 10 ನಿಮಿಷ ಸಲ ಹೊಡೆದಾಕ್ತೀನಿ ಕದರ್ಸಾಕ್ತೀನಿ ಅಂತ ಬಂದು ನಮಗೆ ಎದುರಿಸ್ಬಿಟ್ಟು ಹೋದ. ನಾನು ಏನೋ ಬಿಡು ಏನೋ ಕುಡ್ದು ನೆನ್ಕೊಂಡು ನಾನು ಸುಮ್ಮನೆ ಅದೇ. ದರೋಡೆಕೋರರ ಪುಂಡಾಟ ಅಂಗಡಿಯಲ್ಲಿದ್ದ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ರವಿ ಅನ್ನೋನಿಗೂ ಹಲ್ಲೆಗೊಳಗಾದ ಮಂಜುಗೂ ಕೆಲ ವರ್ಷಗಳಿಂದ ವೈಷಮ್ಯವಿತ್ತು ಎನ್ನಲಾಗಿದೆ. ಇನ್ನು ಕಾರಿನಲ್ಲಿ ಬಂದಿದ್ದ 3 ದುಷ್ಕರ್ಮಿಗಳು ಅಂಗಡಿಯನ್ನ ದೋಚಿ ಬಳಿಕ ಅದೇ ಕಾರಿನಲ್ಲಿ ಪರಾರಿಯಾಗಿದ್ದಾರೆ. ಫುಲ್ ಪಬ್ಲಿಕ್ ಇತ್ತು ಅಂದರೆ ಒಳಗಡೆ ಆಗಿರೋದು. 3 ಜನ ಎಳ್ಕೊಂಬಂದು ಆಚೆ ಬಿಟ್ಬಿಟ್ಟು ಡಿಯೋದಲ್ಲಿ ಇತ್ತು. ಒಂದು ರೆಡ್ ಕಲರ್ ಡಿಯೋ ಅನ್ಸುತ್ತಲ್ಲ, ರೆಡ್ ಕಲರ್ ಡಿಯೋದಲ್ಲಿ ಇಲ್ಲಿ ಮುಂದೆ ಕಡೆ ಪಾರ್ಕ್ ಆಗಿತ್ತು. 3 ಜನ ಇಬ್ಬರು ಎಳ್ಕೊಂಬಂದು ಆಚೆ ಹಾಕ್ಬಿಟ್ಟು ಒಬ್ಬ ಕ್ಯಾಶ್ ಎತ್ಕೊಂಡು ಹೋಗಿರೋದು CC ಕ್ಯಾಮ್ರಾದಲ್ಲಿ ಕವರ್ ಆಗಿದೆ. ಘಟನೆ ಕುರಿತಂತೆ ಬ್ಯಾಡಹಳ್ಳಿ ಠಾಣೆಯಲ್ಲಿ ದೂರು ದಾಖಲಿಸಲಾಗಿದೆ. ಪೊಲೀಸರು ದುಷ್ಕರ್ಮಿಗಳಿಗೆ ಬಲೆ ಬೀಸಿದ್ದಾರೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ವೆಂಕಟ್ ಜೊತೆ ವೆಂಕಟರಮಣ್, ಸುವರ್ಣ ನ್ಯೂಸ್. ಬ್ರೇಕ್ನ ನಂತರ ಬೆಂಗಳೂರು ಫಸ್ಟ್ ಮುಂದುವರಿಯುತ್ತೆ.